ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 6 ಭಾಗಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬು. 1 42 ಭಾಗಿಸು 6 = ಡ್ಯಾಶ್. ಇಲ್ಲಿ ನಾವು 6ರ ಮಗ್ಗಿಯಲ್ಲಿ 42 ಎಷ್ಟನೇ ಬರುತ್ತದೆ ಎಂದು ನೋಡೋಣ. 6 7 42, ಆದ್ದರಿಂದ ಇಲ್ಲಿ ಭಾಗಲಬ್ಧ 7. ಎರಡನೇ ಪ್ರಶ್ನೆ, ಇದರಲ್ಲಿ ಭಾಜ್ಯ ಸಂಖ್ಯೆ ಡ್ಯಾಶ್. ಇಲ್ಲಿ 24 ಭಾಜಕ 8 ಭಾಜ್ಯ = 3 ಎನ್ನುವುದು ಇದು ಭಾಗಲಬ್ಧ. ಇಲ್ಲಿ ಭಾಜ್ಯ ಮತ್ತು ಭಾಜಕದಲ್ಲಿ ಚಿಕ್ಕ ಸಂಖ್ಯೆ ಭಾಜ್ಯ ಸಂಖ್ಯೆಯಾಗಿರುತ್ತದೆ, ಆದ್ದರಿಂದ ಇಲ್ಲಿ ಚಿಕ್ಕ ಸಂಖ್ಯೆ 8, ಇದರಲ್ಲಿ ಭಾಜ್ಯ ಸಂಖ್ಯೆ 8. ಮೂರನೇ ಪ್ರಶ್ನೆ, 45 ಭಾಗಿಸು 9 = 5, ಇದರಲ್ಲಿ 9 ಡ್ಯಾಶ್ ಅನ್ನು ಸೂಚಿಸುತ್ತದೆ. 9 ಇಲ್ಲಿ ಇದು ಚಿಕ್ಕ ಸಂಖ್ಯೆಯಾಗಿದೆ, ಚಿಕ್ಕ ಸಂಖ್ಯೆ ಆದ್ದರಿಂದ ಇದು ಭಾಜ್ಯ ಸಂಖ್ಯೆಯನ್ನು ಸೂಚಿಸುತ್ತದೆ ಅಥವಾ ಭಾಜ್ಯವನ್ನು ಸೂಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, 72 ಭಾಗಿಸು 8, ಇದರಲ್ಲಿ ಭಾಗಲಬ್ಧ ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಭಾಗಲಬ್ಧ ಎಂದರೆ ಇಲ್ಲಿ ನಾವು 8 9 72, ಆದ್ದರಿಂದ ಭಾಗಲಬ್ಧ 9, ಶೇಷ 8 9 72. 72ರಲ್ಲಿ ನಾವು 72ಅನ್ನು ಕಳೆದಾಗ 0 ಬರುತ್ತದೆ. ಇಲ್ಲಿ ಶೇಷ ಯಾವುದು ಉಳಿಯುವುದಿಲ್ಲ, ಆದ್ದರಿಂದ ಇಲ್ಲಿ ಶೇಷ 0. ಎರಡನೇ ಲೆಕ್ಕ ಭಾಗಿಸು ಎ 2 ಭಾಗಿಸು 88. ಇಲ್ಲಿ ನಾವು ಮೊದಲನೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 2 4 8. ಈಗ ನಾವು 8ರಲ್ಲಿ 8ಅನ್ನು ಕಳೆಯಬೇಕು, 0 ಬಂದಿತು. ಮುಂದಿನ ಸಂಖ್ಯೆ 8, ಇಲ್ಲೂ ಕೂಡ 8 ಬಂದಿದೆ. 2 4 8. ಈಗ ಇಲ್ಲಿ 8ರಲ್ಲಿ 8ಅನ್ನು ಕಳೆದಾಗ 0 ಬಂತು, ಭಾಗಲಬ್ಧ 44. ಬಿ ಪ್ರಶ್ನೆ, 7 ಭಾಗಿಸು 91. ಇಲ್ಲಿ 9 7ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ, ಆದ್ದರಿಂದ ನಾವು ಒಂದು ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ಳಬಹುದು. 7 1 7. 9ರಲ್ಲಿ 7ಅನ್ನು ಕಳೆದಾಗ 2 ಉಳಿಯಿತು. 2 7ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 21. 7ರ ಮಗ್ಗಿಯಲ್ಲಿ 21, 7 3 21. 1ರಲ್ಲಿ 1ಅನ್ನು ಕಳೆದಾಗ 0, 2ರಲ್ಲಿ 2ಅನ್ನು ಕಳೆದಾಗಲೂ 0, ಆದ್ದರಿಂದ ಇಲ್ಲಿ ಭಾಗಲಬ್ಧ 13. ಸಿ ಪ್ರಶ್ನೆ, 5 ಭಾಗಿಸು 850. ಇಲ್ಲಿ 8 5ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದು ಅಂಕೆಯನ್ನು ಮಾತ್ರ ತೆಗೆದುಕೊಳ್ಳಬಹುದು. 5 1 5, 5 2 10, 10 ಇದು 8ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು 5 1 5 ಇದನ್ನು ತೆಗೆದುಕೊಳ್ಳೋಣ. 8ರಲ್ಲಿ 5ಅನ್ನು ಕಳೆದಾಗ 3 ಉಳಿಯಿತು. 3 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 35. 5ರ ಮಗ್ಗಿಯಲ್ಲಿ 35, 5 7 35. 5ರಲ್ಲಿ 5ಅನ್ನು ಕಳೆದಾಗ 0, 3ರಲ್ಲಿ 3ಅನ್ನು ಕಳೆದಾಗಲೂ 0 ಬಂತು. ಇಲ್ಲಿ 1 0 ಉಳಿದಿದ್ದನ್ನು ನಾವು ಇಲ್ಲಿ ಸೇರಿಸೋಣ, ಆದ್ದರಿಂದ ಭಾಗಲಬ್ಧ 170. ಡಿ ಪ್ರಶ್ನೆ, 6 ಭಾಗಿಸು 792. ಇಲ್ಲಿ 7 6ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದು ಅಂಕೆಯನ್ನು ಮಾತ್ರ ತೆಗೆದುಕೊಳ್ಳೋಣ. 6 1 6. 7ರಲ್ಲಿ 6ಅನ್ನು ಕಳೆದಾಗ 1 ಉಳಿಯಿತು. 1 6ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 19. ಇಲ್ಲಿ 6ರ ಮಗ್ಗಿಯಲ್ಲಿ 19 ಬರುವುದಿಲ್ಲ, ಹಿಂದಿನ ಸಂಖ್ಯೆ 18. 6 3 18. ಇಲ್ಲಿ 9ರಿಂದ ನಾವು 8ಅನ್ನು ಕಳೆದಾಗ 1 ಉಳಿಯಿತು. 1 - 1 0. 1 ಕೂಡ 6ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ 12 6ರ ಮಗ್ಗಿಯಲ್ಲಿ ಬರುತ್ತದೆ. 6 2 12. ಇಲ್ಲಿ 12ರಲ್ಲಿ 12ಅನ್ನು ಕಳೆದಾಗ ನಮಗೆ 0 ಬಂತು, ಭಾಗಲಬ್ಧ 132. ಈ ಪ್ರಶ್ನೆ, 4 ಭಾಗಿಸು 8464. ಇಲ್ಲಿ 8 4ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದೇ ಅಂಕಿಯನ್ನು ತೆಗೆದುಕೊಳ್ಳೋಣ. 4 8. ಇಲ್ಲಿ 8 4 2 8. 8ರಲ್ಲಿ 8ಅನ್ನು ಕಳೆದಾಗ 0 ಬಂತು, 4ಅನ್ನು ತೆಗೆದುಕೊಳ್ಳೋಣ. 4ರ ಮಗ್ಗಿಯಲ್ಲಿ 4, 4 1 4. ಇಲ್ಲೂ ಕೂಡ 4ರಲ್ಲಿ 4ಅನ್ನು ಕಳೆದಾಗ 0 ಬಂತು, 6ಅನ್ನು ತೆಗೆದುಕೊಳ್ಳೋಣ. ಇದು ಮುಂದಿನ ಸಂಖ್ಯೆ. ಇಲ್ಲಿ
4 ಒಂದಲೇ 4, 6ರಲ್ಲಿ 4 ಕಳೆದಾಗ 2 ಉಳಿಯಿತು. 2 4ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 4, 4ರ ಮಗ್ಗಿಯಲ್ಲಿ 24, 4 6 24, 24ರಲ್ಲಿ 24 ಕಳೆದಾಗ 0 ಬಂತು. ಭಾಗಲಬ್ಧ 2116. ಎಫ್ ಪ್ರಶ್ನೆ 9/9567. ಇಲ್ಲಿ 9 ಒಂದಲೇ 9, 9ರಲ್ಲಿ 9 ಕಳೆದಾಗ 0. ಮುಂದಿನ ಅಂಕಿ 5. ಇಲ್ಲಿ 9 5ಕ್ಕಿಂತ ದೊಡ್ಡ ಸಂಖ್ಯೆ ಆಯಿತು, ಆದ್ದರಿಂದ ನಾವು ಇನ್ನೊಂದು ಅಂಕಿಯನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ಇನ್ನೊಂದು ಅಂಕಿಯನ್ನು ನಾವು ಪಡೆಯುವಾಗ ಭಾಗಲಬ್ಧದಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. 6. ಇಲ್ಲಿ 9ರ ಮಗ್ಗಿಯಲ್ಲಿ 9 6 54, ಇದು ಹಿಂದಿನ ಸಂಖ್ಯೆ, ಆದ್ದರಿಂದ 9 6 54. 6ರಲ್ಲಿ 4 ಕಳೆದಾಗ 2 ಉಳಿಯಿತು. 5ರಲ್ಲಿ 5 ಕಳೆದಾಗ 0. ಮುಂದಿನ ಅಂಕಿ 7, 7ನ್ನು ನಾವು ತೆಗೆದುಕೊಳ್ಳೋಣ. 27, 9ರ ಮಗ್ಗಿಯಲ್ಲಿ 9 3 27, 27ರಲ್ಲಿ 27 ಕಳೆದಾಗ 0 ಬಂತು. ಭಾಗಲಬ್ಧ 1063. ಮೂರನೇ ಪ್ರಶ್ನೆ, ಮುಂದಿನ ಸಮಸ್ಯೆಗಳನ್ನು ಬಿಡಿಸು. ಮೊದಲನೇ ಪ್ರಶ್ನೆ, 4 ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ 64 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು? ಇಲ್ಲಿ 4 ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ 64 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ಎಂದು ನಾವು ಈಗ ಕಂಡುಹಿಡಿಯೋಣ. ಕಂಡುಹಿಡಿಯುವಾಗ ಇಲ್ಲಿ 64/4 ಮಾಡಬೇಕು. ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ 4. ಆದ್ದರಿಂದ 64 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಬೇಕಾಗುವ ಬೆಂಚ್ಗಳು 64 ವಿದ್ಯಾರ್ಥಿಗಳು ಅಥವಾ 64 ವಿದ್ಯಾರ್ಥಿಗಳಿಗೆ ಬೇಕಾಗುವ ಬೆಂಚ್ಗಳು ಈಕ್ವಲ್ಸ್ ಟು 4/64. ಇಲ್ಲಿ 6 4ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದು ಅಂಕಿಯನ್ನು ಮಾತ್ರ ತೆಗೆದುಕೊಳ್ಳಬಹುದು. 4 ಒಂದಲೇ 4, 6ರಲ್ಲಿ 4 ಕಳೆದಾಗ 2 ಉಳಿಯಿತು. 4ನ್ನು ಕೆಳಗಿಳಿಸಿಕೊಳ್ಳೋಣ. 4 6 24. ಆದ್ದರಿಂದ ಇಲ್ಲಿ 64 ವಿದ್ಯಾರ್ಥಿಗಳಿಗೆ ಬೇಕಾಗುವ ಬೆಂಚ್ಗಳ ಸಂಖ್ಯೆ 16. ಆದ್ದರಿಂದ 16 ಬೆಂಚ್ಗಳು ಬೇಕು. ಎರಡನೇ ಪ್ರಶ್ನೆ, 8 ಬಾಕ್ಸ್ಗಳಲ್ಲಿ 240 ಕ್ಯಾಂಡಲ್ಗಳನ್ನು ಜೋಡಿಸಿದ್ದಾರೆ. ಆದ್ದರಿಂದ ನಾವು ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. 8 ಬಾಕ್ಸ್ಗಳಲ್ಲಿ 240 ಕ್ಯಾಂಡಲ್ಗಳಿವೆ. ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಈಕ್ವಲ್ಸ್ ಟು 8/240. ಇಲ್ಲಿ 2 8ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು 2 ಅಂಕಿಯನ್ನು ತೆಗೆದುಕೊಳ್ಳಬೇಕು. 8ರ ಮಗ್ಗಿಯಲ್ಲಿ 8 3 24, 24ರಲ್ಲಿ 24 ಕಳೆದಾಗ 0 ಬಂತು. ಇಲ್ಲಿ ಒಂದು 0 ಉಳಿದಿದೆ, ಆ 0ಯನ್ನು ನಾವು ಭಾಗಲಬ್ಧಕ್ಕೆ ಸೇರಿಸೋಣ. ಆದ್ದರಿಂದ ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ 30 ಕ್ಯಾಂಡಲ್ಗಳಿವೆ.
ಮೂರನೇ ಪ್ರಶ್ನೆ, 255 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುತ್ತಾರೆ. ಅವರು 5 ಬಸ್ಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ 255 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿದ್ದಾರೆ. ಅವರು 5 ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಪ್ರವಾಸಕ್ಕೆ ಹೊರಟ ವಿದ್ಯಾರ್ಥಿಗಳು ನೂರ 55. ಆದ್ದರಿಂದ ಪ್ರತಿ ಬಸ್ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ = 5 ಭಾಗಿಸು 255. ಇಲ್ಲಿ 2 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು 2 ಅಂಕಿಯನ್ನು ತೆಗೆದುಕೊಳ್ಳಬೇಕು. 5ರ ಮಧ್ಯೆಯಲ್ಲಿ 5 5 25, 25ರಲ್ಲಿ 25ಅನ್ನು ಕಳೆದಾಗ 0, ಮುಂದಿನ ಸಂಖ್ಯೆ 5ಅನ್ನು ನಾವು ತೆಗೆದುಕೊಂಡಿದ್ದೇವೆ. 5ರ ಮಧ್ಯೆಯಲ್ಲಿ 5 1 5, 5ರಲ್ಲಿ 5ಅನ್ನು ಕಳೆದಾಗ 0. ಆದ್ದರಿಂದ ಇಲ್ಲಿ ಪ್ರತಿ ಬಸ್ಸಿನಲ್ಲಿ ಹೊರಟಿರುವ ವಿದ್ಯಾರ್ಥಿಗಳ ಸಂಖ್ಯೆ 51 ವಿದ್ಯಾರ್ಥಿಗಳು. ನಾಲ್ಕನೇ ಪ್ರಶ್ನೆ, ಒಂದು ರೈಲು ಗಾಡಿಯು 6 ಗಂಟೆಯಲ್ಲಿ 672 ಕಿಲೋಮೀಟರ್ ಕ್ರಮಿಸುತ್ತದೆ. ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು? ಇಲ್ಲಿ ಒಂದು ರೈಲು ಗಾಡಿ 6 ಗಂಟೆಯಲ್ಲಿ 672 ಕಿಲೋಮೀಟರನ್ನು ಕ್ರಮಿಸುತ್ತಿದೆ. ಆದ್ದರಿಂದ ಅದು 1 ಗಂಟೆಯಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಹುದು ಎಂದು ನಾವು ಸರಾಸರಿ ದೂರವನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ರೈಲು ಗಾಡಿ 6 ಗಂಟೆಯಲ್ಲಿ 672 ಕಿಲೋಮೀಟರ್ ಕ್ರಮಿಸುತ್ತದೆ. ಆದ್ದರಿಂದ 1 ಗಂಟೆಯಲ್ಲಿ ಕ್ರಮಿಸಿದ ದೂರ ಅಥವಾ ಕ್ರಮಿಸಿದ ಸರಾಸರಿ ದೂರ = 6 ಭಾಗಿಸು 672. ಇಲ್ಲಿ 6 6 1 6, 6ರಲ್ಲಿ 6ಅನ್ನು ಕಳೆದಾಗ 0, 7ಅನ್ನು ತೆಗೆದುಕೊಳ್ಳೋಣ. 6 1 6, 7ರಲ್ಲಿ 6ಅನ್ನು ಕಳೆದಾಗ 1 ಬಂತು. ಮುಂದಿನ ಸಂಖ್ಯೆ 2, 6 2 12, 12ರಲ್ಲಿ 12ಅನ್ನು ಕಳೆದಾಗ 0 ಬಂತು. ಆದ್ದರಿಂದ ಸರಾಸರಿ ದೂರ 112 ಕಿಲೋಮೀಟರ್. 5ನೇ ಪ್ರಶ್ನೆ, ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ 952 ರೂಪಾಯಿಯನ್ನು ಸಂಪಾದಿಸುತ್ತಾನೆ. ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು? ಇಲ್ಲಿ ಕೆಲಸಗಾರ ಒಂದು ವಾರಕ್ಕೆ 952 ರೂಪಾಯಿಯನ್ನು ಸಂಪಾದನೆ ಮಾಡಿದರೆ ಅವನ ಒಂದು ದಿನದ ಸಂಪಾದನೆಯನ್ನು ನಾವು ಕಂಡುಹಿಡಿಯಬೇಕು. ಒಂದು ವಾರದ ಸಂಪಾದನೆ 952 ರೂಪಾಯಿ. ಆದ್ದರಿಂದ ಒಂದು ದಿನದ ಸಂಪಾದನೆ = ಒಂದು ವಾರಕ್ಕೆ ಇಲ್ಲಿ 7 ದಿನಗಳು. ಆದ್ದರಿಂದ ನಾವು 7ರಿಂದ 952ಅನ್ನು ಭಾಗಿಸೋಣ. 9 7ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದು ಅಂಕಿಯನ್ನು ತೆಗೆದುಕೊಳ್ಳಬಹುದು. 7 1 7, 9ರಲ್ಲಿ 7ಅನ್ನು ಕಳೆದಾಗ 2, 2 7ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 25. 7ರ ಮಧ್ಯೆಯಲ್ಲಿ 7 3 21, 5ರಲ್ಲಿ 1ಅನ್ನು ಕಳೆದಾಗ 4 ಉಳಿಯಿತು. ಮುಂದಿನ ಸಂಖ್ಯೆ 2, 2ರಲ್ಲಿ 2ಅನ್ನು ಕಳೆದಾಗ 0, 42. 7ರ ಮಧ್ಯೆಯಲ್ಲಿ 7 6 42 ಬಂತು. 42ರಲ್ಲಿ 42ಅನ್ನು ಕಳೆದಾಗ 0. ಆದ್ದರಿಂದ ಅವನ ಒಂದು ದಿನದ ಸಂಪಾದನೆ 136 ರೂಪಾಯಿಗಳು. 6ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ 3 ಚಾಕೊಲೇಟ್ಗಳಂತೆ
ಒಟ್ಟು 246 ಚಾಕೊಲೇಟ್ಗಳನ್ನು ಹಂಚಲಾಯಿತು. ಎಷ್ಟು ಮಕ್ಕಳಿಗೆ ಚಾಕೊಲೇಟ್ಗಳು ದೊರಕಿದಂತಾಯಿತು? ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ 3 ಚಾಕೊಲೇಟ್ಗಳಂತೆ ಕೊಟ್ಟಿದ್ದಾರೆ. ಅದೇ ರೀತಿ 246 ಚಾಕೊಲೇಟ್ಗಳನ್ನು ಅಲ್ಲಿ ಹಂಚಲಾಗಿದೆ. ಆದ್ದರಿಂದ ಇಲ್ಲಿ ನಾವು ಎಷ್ಟು ಮಕ್ಕಳಿಗೆ ಚಾಕೊಲೇಟ್ ದೊರಕಿದಂತಾಯಿತು ಎಂದು ಕಂಡುಹಿಡಿಯೋಣ. ಮೊದಲನೆಯದಾಗಿ ಪ್ರತಿ ಮಗುವಿಗೆ ಹಂಚಲಾದ ಚಾಕೊಲೇಟ್ಗಳು, ಪ್ರತಿ ಮಗುವಿಗೆ 3 ಚಾಕೊಲೇಟ್ಗಳನ್ನು ಹಂಚಲಾಗಿದೆ. ಆದ್ದರಿಂದ ಮಕ್ಕಳ ಸಂಖ್ಯೆ = 3/246. 3ರ ಮಧ್ಯೆಯಲ್ಲಿ 3 × 8 = 24. 24ರಲ್ಲಿ 24 ಕಳೆದಾಗ 0, ಮುಂದಿನ ಸಂಖ್ಯೆ 6. 3 2 6, 6ರಲ್ಲಿ 6 ಕಳೆದಾಗ 0. ಆದ್ದರಿಂದ 82 ಮಕ್ಕಳಿಗೆ ಚಾಕೊಲೇಟ್ ದೊರಕಿದಂತಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 6.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.